ಮುಡಾ ಸ್ಕ್ಯಾಮ್ನಿಂದ ಸಿದ್ದರಾಮಯ್ಯನವರು ಪಾರಾಗ್ತಾರಾ? ಸಿಎಂ ಪತ್ನಿ ಪಾರ್ವತಿ ಅವರು ತಮ್ಮ ಸೈಟ್ಗಳನ್ನು ತಮಗೆ ಬದಲಿ ನಿವೇಶನ ಅಂತ ಏನು ಬಂದಿತ್ತೋ ವಿಜಯನಗರ ಬಡಾವಣೆಯಲ್ಲಿ ಅವೆಲ್ಲವನ್ನು ಕೂಡ ವಾಪಸ್ ಕೊಟ್ಟಿದ್ರು ಮೊದಲಿಗೆ. ಇವತ್ತು ಅಧಿಕೃತವಾಗಿ ಆ ಒಂದು ಮುಡಾ ಸುಪರ್ದಿಗೆ 14 ಸೈಟ್ಗಳು ಸೇರಿಕೊಳ್ತವೆ. ಆರ್ ಅಶೋಕ್ ಕೇಸ್ ಕ್ಲೋಸ್ ಆದಂತೆ ಮುಡಾ ಕೇಸ್ ಕೂಡ ಬಿದ್ದು ಹೋಗುತ್ತಾ ಅಂತ ಪ್ರಶ್ನೆ. ಇಲ್ಲಿ ಏನಾಗುತ್ತೆ ನೋಡಿ, ಆರ್ ಅಶೋಕ್ ಅವರು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಆರ್ ಅಶೋಕ್ ಅವರು ಕೂಡ ಈ ಥರ BDA ಸುಪರ್ದಿಯಲ್ಲಿದ್ದಂಥ ಜಾಗಕ್ಕೆ 1977ನಲ್ಲೇ BDA ನೋಟಿಫಿಕೇಷನ್ನ ಹೊಡೆಸ್ಕೊಂಡು ಒಂದು ಜಾಗವನ್ನು ತಂದು ಅಂತ ಮಾಡಿಕೊಂಡ ಮೇಲೆ ಅದಕ್ಕೆ ಇವರು 2003 ವೇಳೆಗೆ ಖಾತೆಯನ್ನು ಮಾಡಿಸ್ಕೊಂಡು ಅವರಿಂದ ಇವರ ಖಾತೆನ ಕ್ರಯ ಮಾಡ್ಕೊಂಡ್ಬಿಡ್ತಾರೆ. ಯಾರು ಮೂಲ ಮಾಲೀಕರ ಕಡೆಯಿಂದ. ಮೂಲ ಮಾಲೀಕರು ಇದ್ರಲ್ಲ, ಜಮೀನು BDA ಕೊಟ್ಬಿಟ್ಟವರು, ಆ ಮೂಲ ಮಾಲೀಕರಿಂದ ಅಶೋಕ್ ಅವರು ಕ್ರಯ ಮಾಡಿಸ್ಕೊಂಡ್ಬಿಡ್ತಾರೆ, ಕ್ರಯ ಪತ್ರ ಮಾಡಿಸ್ಕೊಳ್ತಾರೆ. ಅಂದರೆ ಆ್ಯಸ್ ಇಫ್ ಅವ್ರ ಕಡೆಯಿಂದ ಸುಮಾರು 3,42,000 ರೂಪಾಯಿಗಳಿಗೆ ಆ ಜಮೀನನ್ನು ಕೊಂಡುಕೊಂಡಂತೆ. ಇವತ್ತಿಗೆ ಬಿಡಿ, ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದೆ, ಬೇರೆ ವಿಚಾರ. ಅದು ಕ್ರಯ ಮಾಡಿಸ್ಕೊಳ್ಳೋಕ್ಕೆ ಬರಲ್ಲ. BDAಗೆ ಏನಾದರೂ ಅರ್ಜಿ ಹಾಕ್ಕೊಂಡು ಸೈಟ್ ಪಡ್ಕೊಳ್ಬಹುದೇ ವಿನಃ BDAನೇ ವಶಪಡಿಸಿಕೊಂಡಿರ್ತಕ್ಕಂಥ ಜಾಗಕ್ಕೆ ಅದರ ಮೂಲ ಮಾಲೀಕ ಯಾರಿದ್ನೋ ಅವರಿಂದ ಕ್ರಯ ಮಾಡ್ಕೊಳ್ಳೋಕೆ ಬರಲ್ಲ. ಕ್ರಯನೂ ಮಾಡ್ಕೊಳ್ತಾರೆ, ಜೊತೆಗೆ ಮೂಲ ಮಾಲೀಕ ಯಾರೋ ರಾಮಸ್ವಾಮಿ, ಈ ರಾಮಸ್ವಾಮಿ ಎನ್ನುವ ವ್ಯಕ್ತಿ ಹುಡುಕಿ ಕೊಟ್ಟವರಿಗೆ ಬಹುಮಾನ ಅಂತ ಬೇಕಾದ್ರೆ ಅನೌನ್ಸ್ ಮಾಡಬಹುದು. ಯಾಕಂದರೆ ಈ ಮೂಲ ಮಾಲೀಕರು ಅಂತ ಯಾರ್ಯಾರು ಇದ್ದರು ನೋಡಿ, ಅಲ್ಲೆಲ್ಲ ಹೆಸರುಗಳು ಬರ್ತಾ ಇದೆ ನೋಡಿ, ಅವ್ರು ಯಾರ ಹೆಸರಲ್ಲೂ ಈ ಒಂದು ಡಿನೋಟಿಫೈ ಮಾಡಿಬಿಡಿ ಇದನ್ನು ಅಂತ ಯಡಿಯೂರಪ್ಪನವ್ರಿಗೆ ಅರ್ಜಿ ಹೋಗಿರಲಿಲ್ಲ. ರಾಮಸ್ವಾಮಿ ಅಂತ ಒಬ್ಬರು ವ್ಯಕ್ತಿ ಸೃಷ್ಟಿ ಆಗ್ತಾರೆ. ಆ ವ್ಯಕ್ತಿ ಏನು ಮಾಡ್ತಿರ್ತಾರೆ, ಅವರೇ ಆ್ಯಸ್ ಇಫ್ ಮಾಲೀಕರ ರೀತಿಯಲ್ಲಿ ಇಷ್ಟು ಗುಂಟೆಯನ್ನು ಈ ಜಾಗದಿಂದ ಡಿನೋಟಿಫೈ ಮಾಡಿಬಿಡಿ, ಇಷ್ಟು ಭಾಗದಲ್ಲಿ ಇದರಲ್ಲಿ ಜಾಗ ಇತ್ತಲ್ಲ ಸ್ವಾಮಿ, ಅದನ್ನು ಬಳಸ್ಕೊಂಡಿದ್ದಾರೆ. ಇನ್ನು 90 ಗುಂಟೆಯಷ್ಟು ಜಾಗವನ್ನು ಇವರು ಬಳಸ್ಕೊಂಡಿಲ್ಲ, ಬಳಸಿಕೊಳ್ಳದೇ ಇರುವಂಥ ಜಾಗವನ್ನು ತಾವು ನಮಗೆ ಡಿನೋಟಿಫೈ ಮಾಡಿಕೊಡಬೇಕು ಅಂತ. ಡಿನೋಟಿಫೈ ಮಾಡಿಕೊಡಬೇಕು ಅಂತ ಇದ್ದರೆ ಇದು ಯಾವಾಗ ಅದು ವಶಪಡಿಸ್ಕೊಂಡಿರ್ತಾರಲ್ಲ, ಅದನ್ನು ಬೇರೆಯವ್ರಿಗೆ ಕ್ರಯ ಮಾಡಿಕೊಡೋಕ್ಕೆ ಮುಂಚೆ ಆ ಮೂಲ ಮಾಲೀಕ ತಾನು ಅದನ್ನು ಡಿನೋಟಿಫೈ ಮಾಡಿಸ್ಕೊಂಡು ಆಮೇಲೆ ತನ್ನ ಸುಪರ್ದಿಗೆ ಬಂದಾಗ ಬೇರೆಯವ್ರಿಗೆ ಅದನ್ನು ಕ್ರಯ ಮಾಡಿಕೊಡೋದು ವಾಡಿಕೆ, ರೂಲು, ನಿಯಮ ಅದು. ಆದರೆ ಇಲ್ಲಿ ಹಾಗಲ್ಲ. ಮೊದಲು ಕ್ರಯ ಮಾಡಿಕೊಟ್ಬಿಡ್ತಾರೆ ಅಶೋಕ್ ಅವ್ರಿಗೆ, ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರಲ್ಲ ಆವಾಗ ಅವ್ರಿಗೆ ಅರ್ಜಿಯನ್ನು ಹಾಕ್ಕೊಳ್ತಾರೆ. ಕೂಡಲೇ ಇದನ್ನು ಕಡತಕ್ಕೆ ಸೇರಿಸಿ ಅಂತ ಯಡಿಯೂರಪ್ಪನವರು ಬರೀತಾರೆ. ಅದ್ರ ಮೇಲೆ ಬರೆದಾಗ ಏನಾಗುತ್ತೆ, ಅದು ಡಿನೋಟಿಫೈ ಆಗಿಬಿಡುತ್ತೆ. ಡಿನೋಟಿಫೈ ಆದಮೇಲೆ ಏನಾಗುತ್ತೆ, ವಿಂಗ್ ಕಮಾಂಡರ್ ದಿವಂಗತ GB ಅತ್ತಿರವರು ಏನು ಮಾಡಿಬಿಡ್ತಾರೆ, ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಹಾಕ್ತಾರೆ. ಏನು ಸ್ವಾಮಿ ಇದು, BDA ಜಾಗವನ್ನು ಅಶೋಕ್ ಯಾರು ಕೊಂಡ್ಕೊಳ್ಳೋಕ್ಕೆ? ಮೂಲ ಮಾಲೀಕರಿಂದ BDA ವಶಪಡಿಸ್ಕೊಂಡ್ಮೇಲೆ BDA ಜಾಗದ ಮಾಲೀಕ ಆಗ್ತಾನೆಯೇ ವಿನಃ ಯಾವ ಮೂಲ ಮಾಲೀಕ ಆ ಒಂದು ಜಾಗವನ್ನು BDA ಕೊಟ್ಟುಬಿಟ್ಟಿದ್ನೋ ಅವನಿಗೂ ಆ ಜಾಗಕ್ಕೂ ಸಂಬಂಧ ಇರಲ್ಲ, ಏನಕ್ಕೇನ ಪ್ರಕಾರವೋ ಅವನಿಗೆ ಸಂಬಂಧ ಇರಲ್ಲ. ಇದು ಹೇಗೆ? ದೊಡ್ಡ ಸ್ಕ್ಯಾಮ್ ನಡೆದು ತನಿಖೆ ಆಗಬೇಕು ಅಂತಾರೆ. ಇದು ಒಂದು 3-4 ವರ್ಷಗಳು ಹಿಡಿಯೋ ಅಷ್ಟಲ್ಲೇ ಅಶೋಕ್ ಅವ್ರು ಏನು ಮಾಡಿಬಿಡ್ತಾರೆ, ಇದ್ಯಾಕೋ ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತೇಳಿ ಆ ಸೈಟ್ ವಾಪಸ್ ಮಾಡಿಬಿಡ್ತಾರೆ. ಕೋರ್ಟಲ್ಲಿ ಏನಾಗುತ್ತೆ ಅಲ್ಲಿಗೆ ವಿಚಾರ, ನೋಡ್ರಪ್ಪ BDAಗೆ ಯಾವ ಜಾಗ ಬರಬೇಕು ಅಂತ ಇತ್ತೋ ಆ ಜಾಗ ಬಂದಾಯ್ತಲ್ಲ, ಇನ್ನು ಡಿಸ್ಪ್ಯೂಟ್ ಏನಿದೆ ಇಲ್ಲಿ, ಇನ್ನು ವಿವಾದ ಏನಿದೆ ಅಂಥೇಳಿ ಕೋರ್ಟ್ ಹೇಳಿಬಿಟ್ಟು ಆ ಕೇಸ್ನಲ್ಲಿ ಕೈ ಬಿಟ್ಬಿಡುತ್ತೆ. ಸೊ ಯಾವ ಒಂದು ಸ್ವತ್ತು ಯಾರಿಗೆ ಸೇರಬೇಕಾಗಿತ್ತೋ ಅವ್ರಿಗೆ ಬಂದ ಮೇಲೆ ಕೇಸ್ ಏನೂ ಇಲ್ಲ ಅಂತ ಹಿಂದಿನ ಕೋರ್ಟ್ ಆದೇಶ ಇದ್ದಾಗ ಇದೇ ಸಿದ್ದರಾಮಯ್ಯ ಅವ್ರ ಕೇಸ್ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಮೋರೋವರ್ ನೇರವಾಗಿ ಸಿದ್ದರಾಮಯ್ಯನವ್ರು ಎಲ್ಲೂ ಸೈನು ಮಾಡಿಲ್ಲ. ಅಶೋಕ್ ಅವರು ಕ್ರಯ ಪತ್ರವನ್ನೇ ಮಾಡಿಸ್ಕೊಂಡ್ಬಿಟ್ಟಿದ್ರು ನೋಡಿ, ಈ ಪತ್ರದಲ್ಲಿ ಬರುತ್ತೆ ನೋಡಿ, ಅದರಲ್ಲಿ ಫೋಟೋ ಕೂಡ ಬರುತ್ತೆ ಅಶೋಕ್ ಅವ್ರದ್ದು. ಅವರ ಹೆಸರಿಗೆ ಕ್ರಯ ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿಗೆ ಯಾವುದೇ ಕ್ರಯ ಕೂಡ ಆಗಿಲ್ಲ. ಇಲ್ಲಿ ಅವರ ಪತ್ನಿಗೆ ಅವರ ಸಹೋದರನ ಕಡೆಯಿಂದ ಬಂದಂಥ ಜಾಗ ನೋಡಿ, ಅದು ಕಪ್ಪು ಬಿಳುಪಿನ ಹಳೆಯ ಚಿತ್ರ ಇದೆ ಅದರಲ್ಲಿ, ಅದು ನಾವು ಈ ಕಡೆ ಬಣ್ಣದ ಭಾವಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಅಶೋಕ್ ಅವರದು ಕ್ರಯವೇ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಹೆಸರಿಗೆ. ಇಲ್ಲೇನಾಗುತ್ತೆ, ಸಿದ್ದರಾಮಯ್ಯವ್ರ ಸಂಬಂಧ ಇಲ್ಲ, ಇದು ಆಯಿತು ಅವ್ರ ಪತ್ನಿಗೆ ಸಂಬಂಧ ಇತ್ತು, ಇವರು ಪ್ರಭಾವ ಬೀರಿದ್ರು ಅಂತ ವಾದ ಇದೆ ಅಲ್ವಾ. ಅವ್ರ ಪತ್ನಿಗೆ ಅವರ ಸಹೋದರನ ಕಡೆಯಿಂದ ಬಂದಂಥ ಗಿಫ್ಟ್ ಡೀಡನ್ನು ಅವರು ಆ ಗಿಫ್ಟ್ ಡೀಡ್ಗೆ ಇವರು ವಶಪಡಿಸ್ಕೊಂಡ್ಬಿಟ್ರು ಮುಡಾದವರು ಅಂತ ಹೇಳಿ ನಿವೇಶನ ಕೇಳ್ಕೊಂಡಿದ್ರು. ನಿವೇಶನ ಅವರಿಗೆ ಸಿಕ್ತು, ಇದರಲ್ಲಿ ಹಗರಣ ಆಗಿದೆ, ಈ ಜಾಗವೇ ಅವರದಲ್ಲ, ಭೂ ಪರಿವರ್ತನೆ ಆಗಿದೆ, ಇಶ್ಯೂ ಎಲ್ಲ ಬಂತಲ್ಲ. ಈಗಲೂ ಅವರೇನು ಮಾಡಿದ್ರು, ಆ ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ರು. ಅಶೋಕ್ ಅವ್ರ ಕೇಸಲ್ಲಿ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಕೇಸ್ ಬಿದ್ದು ಹೋಗೋದಾದರೆ ಕ್ರಯಪತ್ರದ ಮಾಲೀಕರೇ ಅಶೋಕ್ ಆಗಿದ್ದಾಗ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನು ಅಂತೇಳಿ ಅನೇಕರು ಕೇಳ್ತಾ ಇದ್ದಾರೆ. ಇದೀಗ ಆರ್ ಅಶೋಕ್ ಭೂಮಿಯನ್ನು ವಾಪಸ್ ಕೊಟ್ಟರು, ಕೇಸ್ ಕ್ಲೋಸ್ ಆಗಿಬಿಡ್ತು. ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರು ಕೂಡ ಸೈಟನ್ನು ವಾಪಸ್ ಕೊಟ್ಟಾಯಿತು. ಹಾಗಾದರೆ ಸಿದ್ದರಾಮಯ್ಯ ಅವರ ಮೇಲಿನ ಮುಡಾ ಕೇಸ್ ಖುಲಾಸೆ ಆಗಿಬಿಡುತ್ತಾ? ಲೊಟ್ಟೆಗೊಲ್ಲಹಳ್ಳಿಯ ಜಮೀನು ಹಗರಣದ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಕೆದಕ್ತಾ ಇದ್ದಾರೆ. ಇದೀಗ ಸಾಲಾಗಿ ಸಚಿವರು ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ದಾಖಲೆ ಸಮೇತವಾಗಿ ಅಶೋಕ್ ಮಾಡಿದಂಥ ಸ್ಕ್ಯಾಮ್ನ ಬಿಚ್ಚಿಟ್ಟಿದ್ದಾರೆ. ಹೈಕೋರ್ಟ್ಗೆ ಇದರ ಬಗ್ಗೆ ಅರ್ಜಿ ಹಾಕಿದಂಥವರು ವಿಂಗ್ ಕಮಾಂಡರ್ ದಿವಂಗತ GB ಅತ್ತಿರಿಯವರು. ಸಂಕಷ್ಟ ಬಂದಾಗ, ಯಾವಾಗ ಸಂಕಷ್ಟ ಬಂತೋ ಯಾರು ವಾಪಸ್ ಕೊಟ್ಬಿಡ್ತಾರೆ?
ಯಾರು ವಾಪಸ್ ಕೊಟ್ಬಿಡ್ತಾರೆ ರೀ ಬೆಂಗಳೂರಲ್ಲಿ ಅಂತ ರೊಟ್ಟೆಗೊಲ್ಲ ಹಳ್ಳಿ. ಈಗ ಆರ್ ಎಮ್ ಇ ಸೆಕೆಂಡ್ ಸ್ಟೇಜ್ ಫಸ್ಟ್ ಸ್ಟೇಜ್ ಅಂತ ಮಾತಾಡ್ತಾರಲ್ಲ ಆ ಭಾಗ ಕೋಟಿಗಟ್ಟಲೆ ಇದೆ ನಿವೇಶನ. ಅದನ್ನು ಅಷ್ಟು ಉದಾರತೆಯಿಂದ ಅಶೋಕ್ ಅವರು ದಾನ ಮಾಡಿಬಿಟ್ರೆ ಹಾಗಾದರೆ ಇವ್ರ ಸೈಟ್ಗಳನ್ನು ಬಿ ಡಿ ಎಗೆ ಗಿಫ್ಟೀಡ್ ಮಾಡಿಬಿಟ್ರಂತೆ. ಅದು ಬಿ ಡಿ ಎ ಆಸ್ತಿಯನ್ನು ಬಿ ಡಿಗೆ ಕೊಟ್ಟಿದ್ದ ಲೆಕ್ಕ. ಅದು ಬರ್ಸಿರೋದಿಲ್ಲಿ ಗಿಫ್ಟ್ ಡೀಡ್ ಅಂತ ಇವರು ಅಶೋಕ್ ಅವರು ಗಿಫ್ಟೀಡ್ ಅಂತ ಬರ್ಸಿದ್ದಾರಲ್ಲ, ಇದು ಹೇಗೆ ಅಂಥೇಳಿ ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ.